ಕಾರ್ಯಕ್ರಮ ಆಯೋಜಿಸಿದ್ರೆ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿಯಾಗಿ ನಾನು ಬಂದೆ. ನನಗೆ ಬುದ್ಧಿ ಬಂದಾಗಲಿಂದನೂ ನಾನು ಬಾಬಾ ಸಾಹೇಬರ ಲೈನ್ಗಳನ್ನ ತುಂಬ ಇನ್ಸ್ಪೈರ್ ಆಗಿ ಬದುಕ್ತಾ ಇದ್ದೀನಿ. ಸೊ ಅದಕ್ಕಾಗಿ ನನಗೆ ತುಂಬ ಜನ ಶತ್ರುಗಳು, ಆದರೆ ನಾನು ಅವ್ರಿಗೆ ಗುಲಾಮ್ನಾಗಲ್ಲ, ಆಗೋದು ಇಲ್ಲ ಯಾವತ್ತೂ. ಏನೂ ಮಾಡೋಕ್ಕಾಗಲ್ಲ. ಅವ್ರನ್ನ ಫಾಲೋ ಮಾಡಿದಾಗ ಶತ್ರುಗಳು ಜಾಸ್ತಿ ಹುಟ್ಟುತ್ತಾ ಇರ್ತಾರೆ. ಹಂಗೆ ಇರೋ ಜಾಗದಲ್ಲೇ ಹುಟ್ಟುಬಿಡ್ತಾರೆ. ಬಟ್ ಅಲ್ಲಿಗೂ ನಾನು ಗುಲಾಮ ಆಗಲಿಲ್ಲ. ಅಲ್ಲಿಂದ ಹೊರಗಡೆ ಬಂದು ಇವತ್ತು ಅವ್ರು ಬರೆದಿರೋ ಸಂವಿಧಾನನ ನಂಬಿ ನಾನು ಜೀವನ ಮಾಡ್ತಾ ಇದ್ದೀನಿ. ನಾನು ತುಂಬ ಅವ್ರನ್ನ ಅನುಸರಿಸ್ತೀನಿ. ನನಗೆ ಇನ್ನೊಬ್ಬ ಪ್ರೀತಿಯ ಗೆಳೆಯ ಮೌರ್ಯ, ಬಾಮ್ಮ ಇಲ್ಲಿ ಬಾಯಲ್ಲಿ ದೊಡ್ಡ ನನ್ನೊಟ್ಟಿಗೆ ಯಾವಾಗಲೂ ಸದಾ ಬಾಬಾ ಸಾಹೇಬ್ರನ್ನ ಜ್ಞಾಪಿಸೋಕ್ಕೆ, ಅವರ ನಡೆ ನುಡಿಗಳನ್ನ, ಅವರ ಯೋಚನೆಗಳನ್ನ, ಚಿಂತನೆಗಳನ್ನ ಜ್ಞಾಪಿಸುವಂಥ ಮೌರ್ಯ ನಾನು ಯಾವಾಗಲೂ ಜ್ಞಾಪಿಸ್ಕೋತೀನಿ. ನನಗೆ ಸದಾ ನಾನು ಕೆಲವು ವಿಷಯ ಓದದೇ ಇರೋದನ್ನು ತಿಳಿಸುವಂಥ ನನ್ನ ಒಬ್ಬ ಒಳ್ಳೆಯ ತಮ್ಮ ಅಂತ ಕೂಡ ಹೇಳ್ಬೋದು. ಮತ್ತು ಬಾಬಾ ಸಾಹೇಬರ ಅನ್ಯಾಯಿ ಕೂಡ.